ಒಂದು ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಗಂಡ ಹೆಂಡತಿ ಇಬ್ಬರು. ಆ ಮನೆ ಕ್ವಾರ್ಟರ್ಸ್ಗೆ ಅಲ್ಲಿ ಹೋದಾಗ ಅವರನ್ನು ನನಗೆ ಅದರ ಮೇಲೇ ಅಪನಂಬಿಕೆ ಇಲ್ಲ, ದೆವ್ವವಿಲ್ಲ. ಈ ಸಮಾಜದಲ್ಲಿ ಎದುರಿಸೋರೇ ಜಾಸ್ತಿ ಇರ್ತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ನಮ್ಮ ಅಭಿಮಾನಿಯೊಬ್ಬರು ಗಂಗಾಧರಯ್ಯ ಅಂತ ರಿಟೈರ್ಡ್ KEB ಇಂಜಿನಿಯರ್, ಅವರು ನಿರಂತರವಾಗಿ ನಮ್ಮ ಚಾನಲ್ ನೋಡ್ತಾ ಇರ್ತಾರೆ. ಅವರು ಸಮಾಜ ಸೇವಕರು. ರಿಟೈರ್ಡ್ ಆದಮೇಲೆ ಬರತಕ್ಕಂಥ ಪೆನ್ಷನ್ನಲ್ಲಿ ಸ್ವಲ್ಪ ದುಡ್ಡನ್ನು ಸಮಾಜಕ್ಕೋಸ್ಕರ ಉಳಿಸ್ಕೊಂಡು ಕೆಲಸ ಮಾಡ್ತಾ ಇರೋರು. ಅವರು ಕೆಲಸದಲ್ಲಿ ಇದ್ದಾಗ ಒಂದು ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಗಂಡ ಹೆಂಡತಿ ಇಬ್ಬರು. ಆ ಮನೆ ಕ್ವಾರ್ಟರ್ಸ್ಗೆ ಅಲ್ಲಿ ಹೋದಾಗ ಅವರ ಅನುಭವ ಏನು ಅಂತ ಅವರ ಬಾಯಿಂದಲೇ ನೀವು ಕೇಳಿ. ಈ ಸಮಾಜದಲ್ಲಿ ತುಂಬ ಮೌಢ್ಯಗಳು ತುಂಬಿದೆ ಎಲ್ಲರ ಮನಸ್ಸುಗಳಲ್ಲಿ. ಒಂದು ಮನೇಲಿ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಆ ಮನೆಗೆ ಹೋಗ್ಬಾರ್ದು, ಅಲ್ಲಿ ಕೆಟ್ಟದಾಗತ್ತೆ, ಆತ್ಮ ಅಲ್ಲೇ ಇರುತ್ತೆ ಅಂತಕ್ಕಂಥ ಸುಳ್ಳುಗಳನ್ನು ತಲೆಗೆ ಬಿತ್ತಿ ಪೂಜೆಗಳನ್ನು ಮಾಡಿ ಹಣ ವಸೂಲು ಮಾಡತಕ್ಕಂಥ ದಲ್ಲಾಳಿಗಳು ಜಾಸ್ತಿ ಇದ್ದಾರೆ. ಇವರು ಅದೆಲ್ಲವನ್ನು ಮೆಟ್ಟಿ ನಿಂತು ಆ ಮನೆಯಲ್ಲಾದಂಥ ಅನುಭವವನ್ನು ನಿಮ್ಮ ಜೊತೆಲಿ ಹಂಚ್ಕೋತಾರೆ. ಅವ್ರ ಬಾಯಿಂದಲೇ ಕೇಳಿ. ಓಕೆ, ನಮಸ್ಕಾರ. ನನ್ನ ಹೆಸರು ಗಂಗಾಧರಯ್ಯ ಅಂತ. ನಾನು KEBನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಮಕ್ಕಳನ್ನ ಸಿದ್ಧಗಂಗಾ ಮಠದಲ್ಲಿ ಓದಿಸ್ಬೇಕು ಅಂತ ಹೇಳಿ ನಾನು ತುಮಕೂರಿಗೆ ವರ್ಗಾವಣೆ ಮಾಡ್ಕೊಂಡು ತುಮಕೂರು ಹೋದಾಗ ಕ್ಯಾತ್ಸಂದ್ರದಲ್ಲಿ KEB ಕಾಲೋನಿಯಲ್ಲಿ ಒಂದು ಕ್ವಾರ್ಟರ್ಸು ಖಾಲಿ ಬಿದ್ದಿತ್ತು. ಆ ಖಾಲಿ ಬಿದ್ದಿದ್ದ ಕ್ವಾರ್ಟರ್ಸನ್ನು ನಾನು ಬೇಕು ಅಂತ, ಮಕ್ಕಳು ಆಟ ಆಡ್ತಾರಲ್ಲ ಇಲ್ಲೇ ಪಕ್ಕದಲ್ಲಿ ನೋಡಿಕೊಂಡು ಇರ್ಬೋದಲ್ಲ ಅಂತೇಳಿ ಆ ಕ್ವಾರ್ಟರ್ಸ್ಗೆ ಅರ್ಜಿ ಕೊಟ್ಟೆ. ಅಲ್ಲಿದ್ದವ್ರು ಯಾರೋ ಕೇಳಿದ್ರು, ಈ ಕ್ವಾರ್ಟರ್ಸಲ್ಲಿ 15 ದಿವಸ ಖಾಲಿ ಬಿದ್ದಿದೆ, ಇಲ್ಲಿ ದೇವಭೂತಗಳು ಸೇರಿಕೊಂಡಿದೆ, ಈ ಕ್ವಾರ್ಟರ್ಸ್ಗೆ ಯಾಕೆ ಬರ್ತೀರಾ ನೀವು, ತುಮಕೂರು ಕ್ವಾರ್ಟರ್ಸ್ಗೆ ಹೋಗಿ ಅಂತ ಅಂದರು. ನನಗೆ ಅದರ ಮೇಲೇ ಅಪನಂಬಿಕೆ ಇಲ್ಲ, ದೆವ್ವವಿಲ್ಲ, ಜೀವಂತವಾಗಿರೋರೆ ಮನುಷ್ಯರೇ ದೆವ್ವ. ಎಷ್ಟು ವರ್ಷ ಖಾಲಿ ಇತ್ತು? ಸುಮಾರು 15 ವರ್ಷ. 15 ವರ್ಷದಿಂದ ಮನೆ ಖಾಲಿ ಇತ್ತು. ಓಕೆ. ಆ ಖಾಲಿ ಇದ್ದಂಥ ಕಾಲದಲ್ಲಿ ನಾನೇನು ಮಾಡಿದೆ, ಅರ್ಜಿ ಕೊಟ್ಟಾಗ 2-3 ಸಲ ರಿಜೆಕ್ಟ್ ಮಾಡಿದ್ರು. ನಂತರ 4ನೇ ಸಲಕ್ಕೆ ಶಾಂಕ್ಷನ್ ಮಾಡಿದ್ರು. ಯಾಕೆ ರಿಜೆಕ್ಟ್ ಮಾಡಿದ್ರು? ಅದರಲ್ಲಿ ಯಾರು ಹೋಗ್ತಾ ಇಲ್ಲ, ಅದು ದೇವ ಸೇರ್ಕೊಂಡಿದೆ, ಅದೇ ಯಾರು ಹೇಳ್ತಾವ್ರೆ ಅಂತ ನನಗೆ ಒಂದು ವಿಚಾರ ಬಂದೈತೆ ಅಂತ ಹೇಳಿದ್ರು. ಅದಕ್ಕೆ ನಾನು ದೆವ್ವನೇನಿಲ್ಲ, ಏನೂ ಇಲ್ಲ, ಎಲ್ಲ ಸುಳ್ಳು. ನಮ್ಮ ಸತ್ತೋದ್ಮೇಲೆ ಆತ್ಮ ಹೊರಟೋಗಿರುತ್ತೆ. ನಮ್ಮ ಜೀವನೇ ಆತ್ಮ ಸತ್ತೋದ್ಮೇಲೆ ಮುಗೀತದೆ, ಯಾವುದಕ್ಕೂ ಅದಕ್ಕೆ ಮುಕ್ತಿ ಇಲ್ಲ, ಮುಗಿದೋಯ್ತು, ಅದ್ರ ಪಾಡು ಅದು ಹೊರಟೋಗಿರುತ್ತೆ. ನಾನೇನು ಮಾಡಿದೆ, ಅದೇ ಬೇಕು ಅಂತ ಹಠ ಮಾಡಿ ಕೊನೆಗೂ ಆ ಕ್ವಾರ್ಟರ್ಸನ್ನು ತೆಗೆದುಕೊಂಡು. ಎಷ್ಟು ವರ್ಷದಿಂದ? ಸುಮಾರು 20-25 ವರ್ಷ. ಇಲ್ಲಿಗೆ ಇವತ್ತಿಂದ ಎಷ್ಟು? 25 ವರ್ಷ ಹಿಂದೆ. 25 ವರ್ಷದಿಂದ ತೆಗೆದುಕೊಂಡು ಅದನ್ನೇನು ಮಾಡಿದೆ, ಒಬ್ಬ ಇವ್ರ ಹತ್ರ ಮೇಸ್ತ್ರಿ ಹತ್ರ ಹೋದೆ. ಮೇಸ್ತ್ರಿಯವ್ನ ಕರ್ಕೊಂಬಂದು ಈ ಗಿಡಗಳನ್ನ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಚುರುಕಿ ನೋಡಪ್ಪ ಸೋರುತ್ತೇನಂತ ನೋಡ್ದ. ಅವನಿಗೆ ಹೇಳ್ದ, ಒಂದು ಬಾಳ್ಬಿದ್ದ ಮನೆ ಥರ ಇತ್ತು. ಬಾಳ್ಬಿದ್ದ ಮನೆ ಥರ ಇತ್ತು. ಅವೆಲ್ಲ ಗಿಡಗಳೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಜೆಲ್ಲಿಗಳನ್ನೆಲ್ಲ ಹಾಕಿ ಮಡ್ಡಿಗಳನ್ನು ಎಳೆದ್ಬಿಟ್ಟು ಎಲ್ಲ ಸುಣ್ಣ ಬಣ್ಣ ಒಳಗಡೆ ಎಲ್ಲ ಸುಣ್ಣ ಬಣ್ಣ ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ನನಗೆ ಕೈ ಕೊಟ್ಟ. ಈ ಥರ ಮನೆ ಇದೆ ನೋಡಿ ಸರ್ ಇವಾಗ ಅಂತ. ಅದು ಕ್ಲೀನ್ ಆಯಿತು. ನಾನು ಒಬ್ಬ ಜೋಯಿಸ್ ಹತ್ರ ಹೋಗಿ ಕೇಳಿದೆ, ನಾನು ಈಗ ಮನೆಗೆ ಹೋಗಬೇಕು ಅಂತ. ಯಾವ ಕ್ವಾರ್ಟರ್ಸು ಅಂತಂದರು. ಅದು A1 ನಂಬರ್ ಕ್ವಾರ್ಟರ್ಸು ಅಂತ ಹೇಳಿದ್ರು. ಆ ಕ್ವಾರ್ಟರ್ಸ್ಗೆ ಯಾಕೆ ಹೋಯ್ತಪ್ಪ, ಅದು ವಾಸ್ತು ಸರಿಯಿಲ್ಲ, ಅದು ಸರಿಯಿಲ್ಲ ಅಂತ ಯಾರು ಸತ್ತೋಗಿದೆ ಅಂತ ಯಾರು ಹೇಳ್ತಾರೆ, ನಿಜನೇನೋ ನನಗೂ ಗೊತ್ತಿಲ್ಲ. ನನಗೂ ಅದೇ ಸುಳ್ಳು ಹೇಳಿದ್ರು ಏನೋ ನನಗೂ ಗೊತ್ತಿಲ್ಲ, ಅಥವಾ ಬರ್ತಾರೆ ಅಂತ ಹೇಳ್ತಾರೋ ಗೊತ್ತಿಲ್ಲ ಸರ್, ನನಗೆ ಅದೇ ಬೇಕು ಅಂತ ನಾನು ಕೇಳಿಕೊಂಡೆ. ಕೊನೆಗೆ ಅದು ಕೊಟ್ಬಿಟ್ರು. ನಾನೇನು ಮಾಡಿದೆ ಅಂತಂದರೆ ಏನೂ ಕೆಲಸ ಮಾಡಲಿಲ್ಲ. ಮನೆ ಸುಣ್ಣ ಬಣ್ಣ ಹೊಡೆದೆ. ಸಿದ್ಧಗಂಗಾ ಮಠಕ್ಕೆ ಸ್ವಾಮೀಜಿಯವ್ರ ಹತ್ರ ಹೋದೆ. ಅವರು ಶಿವಪೂಜೆ ಮಾಡೋ ಟೈಮಲ್ಲಿ ಒಂದಷ್ಟು ತೀರ್ಥವನ್ನು ತೆಗೆದುಕೊಂಬಂದೆ. ತೀರ್ಥ ತಗೊಂಬಂದು ಭಗವದ್ಗೀತೆ ಬುಕ್ಕನ್ನು ಇಟ್ಬಿಟ್ಟು ಮನೆ ದೇವ್ರ ಇಟ್ಬಿಟ್ಟು ಹಣ್ಣು ಕಾಯಿ ಪೂಜೆ ಮಾಡಿಬಿಟ್ಟು, ಏ ಭಗವಂತ, ಈ ಮನೆಯೂ ನಿನ್ನದೇ, ಈ ಭೂಮಿಯೂ ನಿನ್ನದೇ, ಈ ಮನೆಯೂ ನಿನ್ನದೇ, ಇಲ್ಲಿ ವಾಸ ಮಾಡುವುದು ನೀನೇ ಅಂತ ಹೇಳಿ ಪೂಜೆ ಮಾಡಿಕೊಂಡೆ. ಆ ಜ್ಯೋತಿಷ್ ಹತ್ರ ಹೋದಾಗ ಕೇಳಿದಾಗ ಒಂದು 15,000 ಆಗುತ್ತೆ, ಹೋಮ ಮಾಡಬೇಕು, ಯಜ್ಞಗಳನ್ನ ಎಲ್ಲ ಮಾಡಬೇಕು, ಪೂಜೆ ಮಾಡಬೇಕು, ಅದು ಹಾಳುಬಿದ್ದಿರೋ ಮನೆ, ಬುದುಪೇತೆಗಳು ಅವರು ಅದೇ ಎದುರಿಸಿದ್ರು. ನಾನು ಹೆದರಲಿಲ್ಲ. ಇದು ನಾವು ನೋಡಲೇಬೇಕು ಅಂತೇಳಿ ಆ ಜ್ಯೋತಿಷನ್ನ ಕರ್ಕೊಂಬಂದು ತೋರಿಸ್ದೆ. ಅಲ್ಲಿ
ಅಗ್ನಿ ಮೂಲೆನಿದೆ, ದೇವ ಮೂಲೆಯಲ್ಲಿ ಟಾಯ್ಲೆಟ್ ಮತ್ತೆ ಬಚ್ಚಲು ಮನೆ ಇತ್ತು. ಇದು ವಸ್ತು ಇಲ್ಲ, ಇಲ್ಲಿ ಕಷ್ಟ ಬರ್ತದೆ, ತುಂಬಾ ಕಷ್ಟ ಬರ್ತದೆ, ಈಗ ವಾಸ ಮಾಡೋಕ್ಕಾಗಲ್ಲ, ಇದು ಪಶ್ಚಿಮದಲ್ಲಿದೆ, ಬಾಗಿಲಿದೆ ಅಂತ ಹೇಳಿದ್ರು. ಪಶ್ಚಿಮದಲ್ಲಾಗಲಿ ಪೂರ್ವದಲ್ಲಾಗಲಿ ಭೂಮಿ ಸ್ವಾಮಿ ಗುಂಡಾಗಿದೆ, ಏನೂ ತೊಂದರೆ ಆಗೋದಿಲ್ಲ. ಕಲ್ಪವೃಕ್ಷ ಮನೆ, ತೆಂಗಿನ ಮರಗಳಿದೆ, ಮನೆ ಮುಂದೆ ಮಾವಿನ ಮರ ಇದೆ, ಶುಭ ಕಾರ್ಯಕ್ಕೆ ಹೋಗುವಂಥ ಮಾವಿನ ಮರ ಇದೆ, ಶುಭ ಕಾರ್ಯಕ್ಕೆ ಹೋಗುವಂಥ ತೆಂಗಿನ ಮರ ಇದೆ. ಇಲ್ಲಿ ಎಲ್ಲಿ ಬಂದು ದೇವ ವಾಸ ಮಾಡ್ತದೆ, ಇದು ಸರಿ ಇಲ್ಲ. ನಾನು ಇದೇ ಮನೇಲಿ ವಾಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅದೇ ಮನೆಗೆ 15 ವರ್ಷ ವಾಸ ಮಾಡಿದೆ. ಅದೇ ಮನೆಯಲ್ಲಿ ಒಬ್ಬ ಡಾಕ್ಟರ್ ಆದ, ಒಬ್ಬ ಗೆಸ್ಟೆಡ್ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡು ಇವತ್ತು ಸುಖವಾಗಿ ಜೀವನ ಮಾಡಿದೆ. ಆಮೇಲೆ ಕ್ವಾರ್ಟರ್ಸ್ ಖಾಲಿ ಮಾಡಿ ಬಂದೆ. ಅದೇ ಕ್ವಾರ್ಟರ್ಸ್ ಬೇರೆಯವ್ರು ಹೋಗಿದ್ದಾರೆ. ಇವೆಲ್ಲ ಮೌಢ್ಯಗಳನ್ನು ನಂಬಬೇಡಿ. ದೆವ್ವಗಳಿಲ್ಲ, ಭೂತಗಳಿಲ್ಲ. ನಿಮ್ಮ ಆತ್ಮ ಅಂತಕ್ಕದ್ದು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆ ಭಗವಂತನೇ ನಿಮಗೆ ನೆರವಾಗಿ ಬರ್ತಾನೆ. ಇದನ್ನು ನಂಬಬೇಡಿ ಅಂತ ನಿಮ್ಮ ಸ್ವಂತ ಅನುಭವ, ನಮ್ಮ ಸ್ವಂತ ಅನುಭವ. ವೆರಿ ಗುಡ್, ಥ್ಯಾಂಕ್ ಯು. ನೋಡಿದ್ರ ಸ್ನೇಹಿತರೆ, ಈಗ ಅವ್ರು ನಮ್ಮ ಮನೆಗೆ ಬಂದರು, ಅವ್ರ ಅನುಭವ ಹೇಳಿದ್ರು. ಈ ಸಮಾಜದಲ್ಲಿ ಎದುರಿಸೋರೇ ಜಾಸ್ತಿ ಇರ್ತಾರೆ. ಆ ಎದುರಿಸೋದು, ಮೌಢ್ಯ ಬಿತ್ತೋದು, ಮಾಟ ಮಂತ್ರ ಎಲ್ಲ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇರ್ತಾರೆ. ಶಾಸ್ತ್ರಗಳು, ಶಕನಗಳು ಏನೇನೆಲ್ಲ ಹೇಳ್ತಿರ್ತಾರೆ. ಆ ರೀತಿ ಹೇಳಿದಾಗ ನೀವು ಕೇಳಿ ಅದನ್ನು ಎದುರಿಸಿ ಯಾರ್ಯಾರು ಬದುಕ್ತಾ ಇದ್ದೀರೋ ಚೆನ್ನಾಗೆ ನಿಮ್ಮ ಅನುಭವಗಳನ್ನು ಒಂದು ಮೊಬೈಲಲ್ಲಿ ವೀಡಿಯೋ ಮಾಡಿ ಕಳಿಸಿ. ಮೊಬೈಲ್ ಹಿಂಗೆ ಅಡ್ಡ ಇಟ್ಕೊಳ್ಳಿ, ಯೂಟ್ಯೂಬ್ಗೆ ಅಡ್ಡ ಇರಬೇಕು, ಹಿಂಗೆ ಅಡ್ಡ ಇಟ್ಕೊಳ್ಳಿ. ಹೊರಗಡೆ ತೋಟದಲ್ಲಿ ಕುಳಿತುಕೊಳ್ಳಿ ಅಥವಾ ಚೆನ್ನಾಗಿ ತಲೆ ಮೇಲೆ, ಮುಖದ ಮೇಲೆ ಬಿಸಿಲು ಬರೋ ಕಡೆ ಅಲ್ಲಿ ಹಿಂಗೆ ಇಟ್ಕೊಂಡು ರೆಕಾರ್ಡ್ ಮಾಡಿ. ಒಬ್ಬರು ರೆಕಾರ್ಡ್ ಮಾಡಿ ನೀವು ಮಾತಾಡಿ ಸ್ವಲ್ಪ ಗಟ್ಟಿಯಾಗಿ, ಮೈಕಿಲ್ಲ ಅಂದರೆ ಅದನ್ನು ಡ್ರೈವ್ಗೆ ಅಪ್ಲೋಡ್ ಮಾಡಿ ನನಗೆ ಕಳಿಸಿ. ಡ್ರೈವ್ಗೆ ಅಪ್ಲೋಡ್ ಮಾಡಿ ಲಿಂಕ್ನ ವಾಟ್ಸಪ್ಪಲ್ಲಿ ನನಗೆ ಕಳಿಸಿ. ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿರಲಿ ಅಂತ. ಆಗಿಲ್ಲ ಅಂದರೆ ಹಂಗೆ ವಾಟ್ಸಪ್ಪಲ್ಲಿ ಕಳಿಸಿ, ಗೊತ್ತಿಲ್ಲ ಅಂದರೆ. ಬಟ್ ಅಲ್ಲಿ ಅದೇನು ವೀಡಿಯೋ ಮಾಡಿರ್ತಾರೋ ಡ್ರೈವ್ಗೆ ಅಪ್ಲೋಡ್ ಮಾಡಿ ಲಿಂಕ್ ಆಗುತ್ತೆ, ಲಿಂಕ್ನ ನನಗೆ ಕಳಿಸಿ. ಸೊ ಸತ್ಯ ಘಟನೆಗಳು ಜನರಿಗೆ ಗೊತ್ತಾಗಬೇಕು ಅನ್ನೋದೇ ನನ್ನ ಉದ್ದೇಶ, ಬೇರೆ ಏನಿಲ್ಲ. ಯಾಕೆಂದರೆ ಏನೋ ಸುಮ್ಮನೆ ಬೋಗಸ್ ಹೊಡಿತಾರೆ ಅಂತಲ್ಲ. ಯಾರು ಮೂಢನಂಬಿಕೆ ವಿರುದ್ಧವಾಗಿ ಹೋರಾಟ ಮಾಡಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀರಲ್ಲ, ಆ ಥರದವರು ದಯವಿಟ್ಟು ಒಂದೊಂದು ವಿಡಿಯೋ ಮಾಡಿ ಕಳಿಸಿ. ಓಕೆನಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.